ವಿನಯ್ ರಾಜ್ಕುಮಾರ್ ಅವರು ಆಕ್ಟ್ರೇ ಅಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ರಲ್ಲ, ಒಂದು ಸತಿ ಈ ಸಿನಿಮಾ ನೋಡ್ಕೊಂಡ್ ಬಂದ್ರೆ ಅವರು ಕೂಡ ಹೇಳ್ತಾರೆ ಎಂತ ಆಕ್ಟರ್ ಗುರು ಇವರು ಅಂತ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡ್ಕೊಂಡ್ ಬಂದೆ. ಆ ಸಿನಿಮಾದ ಹೆಸರು ಬಂದಿ ಗ್ರಾಮಾಯಣ ಅಂತ. ಈ ಸಿನಿಮಾದ ಒನ್ಲೈನ್ ಸ್ಟೋರಿಗೆ ಅಂತ ಬಂದಾಗ ಈ ಊರ ಹೆಸರು ಬಂದಿ ದೇವಪುರ ಅಂತ. ಆ ದೇವಪುರದಲ್ಲಿ ನಮ್ಮ ಹೀರೋ ಹೆಸರು ಬಂದಿ ಸೀನಾ ಅಲಿಯಾ ಸಿಕ್ಸ್ತ್ ಸೀನಾ ಅಂತ ಕರಿತಾ ಇರ್ತಾರೆ. ಅವ್ನ್ಗೆ ಏನಂದ್ರೆ ಚಿಕ್ಕ ವಯಸ್ಸಿಂದಾನು ಅದೇ ಊರಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ನಾನು ಅಲ್ಲೇ ವ್ಯವಸಾಯ ಮಾಡ್ಕೊಂಡು ಜೀವನ ನಡೆಸಬೇಕು ಅಂತ ಆಸೆ ಇರುತ್ತೆ. ಅದೇ ಟೈಮಲ್ಲಿ ಅವ್ರ ತಂದೆ ತಾಯಿಗೂ ಕೂಡ ಅವ್ನು ಬೇರೆ ಊರಿಗೆ ಹೋಗಿ ಜೀವನ ನಡೆಸಬೇಕು ಅಂತ ಆಸೆ ಇರುತ್ತೆ. ಇನ್ನೊಂದು ಕಡೆ ಅವನು ಆತರ ಜೀವನ ನಡೆಸಬೇಕು ಅಂತ ಆಸೆ ಪಡೋ ಟೈಮಲ್ಲಿ ಮತ್ತೊಂದು ಕಡೆ ಆ ಪೊಲಿಟಿಕಲ್ ಅನ್ನೋದು ಬಂದು ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ಇನ್ನೊಂದು ಕಡೆ ಲವ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಇಷ್ಟ್ರ ಮಧ್ಯೆ ಸಿಗಾಕೊಂಡಂತ ನಮ್ಮ ಸೀನ್ ಲೈಫು ಕೊನೆಗೆ ಅವ್ನು ಅನ್ಕೊಂಡಂಗೆ ಜೀವನ ನಡೆಸ್ತಾನ, ಅವ್ರ ಅಪ್ಪ ಅಮ್ಮಂಗೆ ಆಸೆ ಪಡೋ ತರಾನೇ ಜೀವನ ನಡೆಸ್ತಾನ, ಇಲ್ಲ ಅವ್ನು ಅನ್ಕೊಂಡಂಗೆ ಜೀವನ ನಡೆಸ್ತಾನ, ಇಲ್ಲ ಅವ್ನು ಅನ್ಕೊಂಡಿರೋ ಪ್ರೀತಿ ಅವ್ನಿಗೆ ಸಿಗುತ್ತಾ, ಇಲ್ಲ ಪೊಲಿಟಿಕಲ್ ಇಂದ ಅವ್ನ ಲೈಫ್ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾದಲ್ಲಿ ಏನ್ ವರ್ಕ್ ಆಯ್ತು ಏನ್ ವರ್ಕ್ ಆಗಿಲ್ಲ ಅಂತ ನನ್ನ ಕೇಳಿದ್ರೆ, ಈ ಸಿನಿಮಾದಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ವಿನಯ್ ರಾಜ್ಕುಮಾರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಇಷ್ಟು ದಿನ ಒಂದು ಅಧ್ಯಾಯ ಆದ್ರೆ ಈಗಿಂದಾನೇ ಇನ್ನೊಂದು ಅಧ್ಯಾಯ ಅಂದ್ರೂ ತಪ್ಪಾಗಲ್ಲ. ಎಷ್ಟು ಚೆನ್ನಾಗಿ ಸೆಟಲ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಪ್ರತಿ ಒಂದು ಸೀನ್ ಇನ್ನೇನ್ ಬೀಳ್ತಾ ಇದೆ ಅನ್ನೋ ಟೈಮಲ್ಲಿ ಇವ್ರ ಪರ್ಫಾರ್ಮೆನ್ಸ್ ಎತ್ತಿಡಿಯುತ್ತೆ ಅಂತಾನೆ ಹೇಳ್ತೀನಿ. ವಿನಯ್ ರಾಜ್ಕುಮಾರ್ ಅವರು ಸೀರಿಯಸ್ನೆಸ್ ಅಲ್ಲಿ, ಕಾಮಿಡಿ ಆಗ್ಲಿ, ಅಮ್ಮ ಮಗನ್ ಸೆಂಟಿಮೆಂಟಲ್ ಆಗಲಿ, ಲವ್ ಸೀನ್ಸ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಇನ್ನು ಮೇಘಾ ಶೆಟ್ಟಿ ಅವ್ರಿಗೆ ಕೊಟ್ಟಿರೋ ಪರ್ಫಾರ್ಮೆನ್ಸ್ ಅವ್ರು ಅಚ್ಚುಕಟ್ಟಾಗೆ ಮಾಡಿದ್ದಾರೆ ಅಂದ್ರೂ ತಪ್ಪಾಗಲ್ಲ. ಇನ್ನು ನಮ್ಮ ಅಪರ್ಣಾ ಮೇಡಮ್ ಅವರು ಈ ಸಿನಿಮಾದಲ್ಲಿ ನೋಡಿದಾಗ ನನಗೇನಿಸ್ತು ಅಂದ್ರೆ ಫ್ಯೂಚರ್ ಅಲ್ಲಿ ಅವ್ರಿಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ನೇ ಬರ್ಕೊಂತ ಇದ್ರು ಡೈರೆಕ್ಟರ್ ಅಂದ್ರೂ ತಪ್ಪಾಗಲ್ಲ ಅಂತಾನೆ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ, ಏನ್ ಗುರು ನೀನು ಪರ್ಫಾರ್ಮರ, ನೀನು ಯಪ್ಪ ತಿಂದಾಕೊಂಡ್ಬಿಟ್ಟವ್ರೆ ಗುರು. ನಿಜ ಹೇಳ್ತೀನಿ, ಒಂದು ಕಾಮಿಡಿ ಒಂದು ಸೆಂಟಿಮೆಂಟು ಎರಡನ್ನೂ ಒಂದು ಕಡೆ ಕಾಮಿಡಿ ಇನ್ನೊಂದು ಕಡೆ ಸೀರಿಯಸ್ನೆಸ್ ಎರಡನ್ನೂ ಇಟ್ಕೊಂಡು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿ ಆಕ್ಟ್ ಮಾಡಿದಾನೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅವ್ರ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಒಂದು ಕಡೆ ವಿನಯ್ ರಾಜ್ಕುಮಾರ್ ಅವ್ರ ಪರ್ಫಾರ್ಮೆನ್ಸ್ ಅಂತಂದ್ರೆ ನೆಕ್ಸ್ಟ್ ಅವ್ರದ್ದೇ ಅಂತಾನೆ ಹೇಳ್ತೀನಿ. ಅಷ್ಟು ಚೆನ್ನಾಗಿತ್ತು ಅವ್ರ ಕ್ಯಾರೆಕ್ಟರ್ ಅಂತಾನೆ ಹೇಳ್ತೀನಿ. ಇನ್ನ ಯೋಗಿ ಅವರು ಅವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ನ ಅವ್ರು ಅಚ್ಚುಕಟ್ಟಾಗಿ ಆಕ್ಟ್ ಮಾಡಿದಾರೆ ಅಂದ್ರೂ ತಪ್ಪಾಗಲ್ಲ. ಅದ್ರ ಜೊತೆ ನಮ್ಮ ಅಚ್ಯುತ್ ರಾವ್ ಅವ್ರಿಗೂ ಮತ್ತೆ ನಮ್ಮ ಅರುಣ್ ಸಾಗರ್ ಅವ್ರಿಗೂ ಇರೋದು ಸ್ಕ್ರೀನ್ ಪ್ರೈಸಸ್ ತುಂಬಾನೇ ಕಡಿಮೆ ಆದ್ರು ಅವ್ರಿಗೆ ಸಿಕ್ಕಿರೋ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ಸಕಾಲಾಗಿ ಆಕ್ಟ್ ಮಾಡಿದಾರೆ ಅಂದ್ರೂ ತಪ್ಪಾಗಲ್ಲ. ಇದ್ರ ಜೊತೆ ಮ್ಯೂಸಿಕ್ ಎಕ್ಸ್ಟ್ರಾರ್ಡಿನರಿ ಅಂತಾನೆ ಹೇಳ್ತೀನಿ. ಒಂದು ಫೈಟ್ ಸೀನ್ ಬರುತ್ತೆ, ಆ ಫೈಟ್ ಸೀನ್ ಅಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಬಿಜಿಎಂ ಇದೆ, ಸಕ್ಕತ್ತಾಗಿದೆ ಅಂತಾನೆ ಹೇಳ್ತೀನಿ. ನಾವು ಥಿಯೇಟರ್ ಇಂದ ಈಚೆ ಬಂದ್ರು ಅದು ನಮ್ಮ ಮೈಂಡ್ ಅಲ್ಲೇ ಓಡುತ್ತೆ ಅಂದ್ರೂ ತಪ್ಪಾಗಲ್ಲ ಅಂತಾನೆ ಹೇಳ್ತೀನಿ. ಇನ್ನ ಮೇಕಿಂಗ್ ಪ್ರತಿಯೊಂದು ಫ್ರೇಮು ಒಂದು ಕತೆ ಹೇಳುತ್ತೆ ಅಂದ್ರೂ ತಪ್ಪಾಗಲ್ಲ. ಅಷ್ಟು ಸಕ್ಕತ್ತಾಗಿತ್ತು ಪ್ರತಿಯೊಂದು ಫ್ರೇಮು ಅಂತಾನೆ ಹೇಳ್ತೀನಿ. ಇನ್ನ ಏನ್ ವರ್ಕ್ ಆಗಿಲ್ಲ ಅಂತ ಕೇಳಿದ್ರೆ, ಅಪರ್ಣಾ ಮೇಡಮ್ ಅವ್ರಿಗೆ ಕೊಟ್ಟಿರೋಂಥ ವಾಯ್ಸ್ ನಂಗೇನು ಅಷ್ಟು ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಪರ್ಸನಲಿ ನಾವು ತುಂಬಾ ಸತಿ ಅವ್ರ ವಾಯ್ಸ್ ನ ಕೇಳಿ ಸಡನ್ ಆಗಿ ಬೇರೆಯವ್ರ ವಾಯ್ಸ್ ಕೇಳಿದಾಗ ಅದನ್ನ ತಗೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಕೆಲವು ಕಡೆ ಮೇಘಾ ಶೆಟ್ಟಿ ಅವರು ಹಳ್ಳಿ ಭಾಷೆನ ಬಿಟ್ಟು ಸಿಟಿ ಭಾಷೆಯಲ್ಲಿ ಮಾತಾಡ್ತಾರೆ ಅನ್ನೋ ತರ ಫೀಲ್ ಕೊಡುತ್ತೆ ಅಂದ್ರೂ ತಪ್ಪಾಗಲ್ಲ ಅಂತಾನೆ ಹೇಳ್ತೀನಿ. ಇದೊಂದು ಸಖತ್ತಾಗಿರೋ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂದ್ರೂ ತಪ್ಪಾಗಲ್ಲ. ಆರಾಮಾಗಿ ಫ್ಯಾಮಿಲಿ ಸಮೇತ ಹೋಗಿ ವೀಕೆಂಡ್ ಒಂದು ಒಳ್ಳೆ ಕನ್ನಡ ಸಿನಿಮಾನ ಥಿಯೇಟರ್ ಹೋಗಿ ಎಂಜಾಯ್ ಮಾಡಿ ಅಂತಾನೆ ಹೇಳ್ತೀನಿ. ಇದರಿಂದ ಯಾರಿಗಾರ ನನ್ನ ಕಂಟೆಂಟ್ ಇಷ್ಟ ಆಯ್ತು ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.